ಕೊಪ್ಪಳದಲ್ಲಿ ಈ ಸ್ಟೀಲ್ ಫ್ಯಾಕ್ಟರಿ ದಂಗಲ್ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಇವತ್ತು ಅದು ತಾಲೂಕನ್ನೇ ಬಂದ್ ಮಾಡುವಂತಹ ಹಂತಕ್ಕೆ ಬಂದು ನಿಂತಿದೆ. ಸ್ಟೀಲ್ ಫ್ಯಾಕ್ಟರಿ ಸ್ಥಾಪನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಜನರಿಂದ. ಸ್ವಯಂ ಪ್ರೇರಿತವಾಗಿ ಕೊಪ್ಪಳ ತಾಲೂಕನ್ನ ಬಂದ್ ಮಾಡಲಿಕ್ಕೆ ಜನ ನಿರ್ಧರಿಸಿದ್ದಾರೆ. ಕೊಪ್ಪಳ ಪರಿಸರ ಸಂರಕ್ಷಣಾ ಸಮಿತಿಯಿಂದ ಇವತ್ತು ಬಂದ್ಗೂ ಕೂಡ ಕರೆ ಕೊಡಲಾಗಿದೆ. 130ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಂದ ಈ ಬಂದ್ಗೆ ಬೆಂಬಲವನ್ನ ಘೋಷಣೆ ಮಾಡಲಾಗಿದೆ. ಈ ಬಂದ್ ಹಿನ್ನೆಲೆಯಲ್ಲಿ ಕೊಪ್ಪಳ ತಾಲೂಕಿನ ಎಲ್ಲ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕೊಪ್ಪಳ ಗವಿಮಠದಿಂದ ತಾಲೂಕು ಕ್ರೀಡಾಂಗಣದವರೆಗೂ ಕೂಡ ಬೃಹತ್ ಜಾಥಾವನ್ನು ನಡೆಸಲಿಕ್ಕೆ, ಮೆರವಣಿಗೆಯನ್ನ ಮಾಡಲಿಕ್ಕೆ ವಿವಿಧ ಸಂಘಟನೆಗಳು ನಿರ್ಧರಿಸಿದಾವೆ. ಈ ಪ್ರತಿಭಟನಾ ಮೆರವಣಿಗೆಗೆ ಚಾಲನೆಯನ್ನ ಗವಿಮಠದ ಶ್ರೀಗಳು ಕೊಡ್ತಾ ಇದ್ದಾರೆ. ಹಾಗಾಗಿ ಮುಂಜಾಗೃತಾ ಕ್ರಮದ ದೃಷ್ಟಿಯಲ್ಲಿ ಪೊಲೀಸರ ಭದ್ರತೆ ಜಾಸ್ತಿಯಾಗಿದೆ. ಶಾಲಾ ಮಕ್ಕಳುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇವರ ಹಕ್ಕೊತ್ತಾಯ ಇರುವಂತಹದ್ದು ಒಂದೇ, ಸ್ಟೀಲ್ ಫ್ಯಾಕ್ಟರಿ ಸ್ಥಾಪನೆ ಮಾಡುವುದು ಬೇಡ. ಅದರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗುತ್ತೆ, ತೊಂದರೆ ಉಂಟಾಗುತ್ತೆ, ತಾಲೂಕಿನ ಜನರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ. ಹಾಗಾಗಿಯೇ ಸ್ಟೀಲ್ ಫ್ಯಾಕ್ಟರಿ ಸ್ಥಾಪನೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಇವತ್ತು ಕೊಪ್ಪಳ ತಾಲೂಕನ್ನ ಬಂದ್ ಮಾಡಲಿಕ್ಕೆ ವಿವಿಧ ಪರ ಸಂಘಟನೆಯ ಕಾರ್ಯಕರ್ತರು ನಿರ್ಧರಿಸಿದ್ದಾರೆ. ಇಂದು ಕೊಪ್ಪಳ ಪರಿಸರ ಸಂರಕ್ಷಣಾ ಸಮಿತಿಯಿಂದ ಕೊಪ್ಪಳ ಬಂದ್ ಕರೆ ನೀಡಿದ್ದಾರೆ. ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಕೊಪ್ಪಳದ ಬಸ್ ನಿಲ್ದಾಣ ಮುಂಭಾಗದಲ್ಲಿದ್ದೀವಿ. ಈಗ ನೋಡ್ತಾ ಇರೋದು ಬೊಲೋಡಾ ಕಾರ್ಖಾನೆ ಅಂದರೆ 1,000 ಎಕರೆಯಲ್ಲಿ ತನ್ನ ಕಾರ್ಖಾನೆಯನ್ನು ವಿಸ್ತರಣೆ ಮಾಡಲು ಘಟಕ ವಿಸ್ತರಣೆ ಮಾಡಲು ಈ ಕಾರಣಕ್ಕಾಗಿ ಕೊಪ್ಪಳ ಅಂದರೆ ಬೊಲೋಡಾ ಕಾರ್ಖಾನೆ ಯಾವುದೇ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಕೊಪ್ಪಳ ಪರಿಸರ ಸಂರಕ್ಷಣಾ ಸಮಿತಿ ಮತ್ತು ವಿವಿಧ ಸಂಘಟನೆಗಳು 100ಕ್ಕೂ ಹೆಚ್ಚು ವಿವಿಧ ಸಂಘಟನೆಗಳು ಇವತ್ತು ಕೊಪ್ಪಳ ಬಂದ್ ಕರೆ ನೀಡಿದ್ದಾರೆ. ಈ ಕಾರಣಕ್ಕಾಗಿ ನೋಡ್ತಾ ಇರಬಹುದು, ಕೊಪ್ಪಳದ ಬಸ್ ನಿಲ್ದಾಣ ಮುಂಭಾಗದಲ್ಲಿರುವಂಥ ಎಲ್ಲ ಹೋಟೆಲ್ಗಳಾಗಿರ್ಬೋದು, ಕಿರಾಣಿ ಅಂಗಡಿಗಳಾಗಿರ್ಬೋದು, ಮೊಬೈಲ್ ಅಂಗಡಿಗಳಾಗಿರ್ಬೋದು, ಹೀಗೆ ಎಲ್ಲ ಅಂಗಡಿಗಳು ಸ್ವಯಂ ಪ್ರೇರಣೆಯಿಂದ ಬಂದ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದೇ ರೀತಿ ಪೆಟ್ರೋಲ್ ಬಂಕ್ಗಳಾಗಿರ್ಬೋದು ಮತ್ತು ಆಟೋ ಚಾಲಕರಾಗಿರ್ಬೋದು, ವಿವಿಧ ಪರ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ದಲಿತ ಪರ ಸಂಘಟನೆಗಳಾಗಿರ್ಬೋದು, ಆ ಎಲ್ಲ ಸಂಘಟನೆಗಳು ಸಹ ಸಂಪೂರ್ಣವಾಗಿ ಕೊಪ್ಪಳ ಬಂದ್ ಭಾಗವಹಿಸ್ತಿದ್ದಾರೆ ಅಂತ ಹೇಳ್ಬೋದು. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ಅಂದರೆ ಬಂದ್ ಇರುವ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜಿಗೆ ಬರುವಂಥ ವಿದ್ಯಾರ್ಥಿಗಳು ಸಹ ಅಂದರೆ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಸಹ ಅಂದರೆ ಬಸ್ ನಿಲ್ದಾಣಕ್ಕೆ ಬಂದು ಅಂದರೆ ತಮ್ಮ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ಬಸ್ ಬಂದ್ ಬೆಳಗ್ಗೆಯಿಂದ ಬಸ್ ಎಂದಿನಂತೆ ಸಂಚಾರ ಆಗ್ತಾ ಇತ್ತು. ಅದೇ ರೀತಿ ಹಳ್ಳಿಗಳಿಂದ ಬಂದಂಥ ಎಲ್ಲ ಗ್ರಾಮಗಳಿಂದ ಬಂದಂಥ ಹಳ್ಳಿ ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಶಾಲಾ ಕಾಲೇಜತ್ತ ಹೋಗ್ತಾ ಇದ್ದಾವೆ. ಅಂದರೆ ನಿನ್ನೆ ಕೊಪ್ಪಳ BO ಆಗಿರುವಂಥ BO ಅವರು ಅಂದರೆ ಪ್ರೈಮರಿ ಮತ್ತು ಹೈಸ್ಕೂಲ್ಗೆ ಮಾತ್ರ ರಜೆ ನೀಡಿದ್ದಾರೆ. ಕಾಲೇಜುಗಳಿಗೆ ಯಾವುದೇ ರೀತಿ ರಜಾ ಘೋಷಣೆ ಆಗಿದ್ದಿಲ್ಲ. ಮತ್ತು ITI ಆಗಿರ್ಬೋದು ಮತ್ತು ತಾಂತ್ರಿಕ ಎಲ್ಲವನ್ನು ಅವು ನಡೀತಾ ಇದೆ ಅಂತ ಹೇಳ್ಬೋದು. ತಾಂತ್ರಿಕ ಕೋರ್ಸ್ಗಳು ಸಹ ಎಂದಿನಂತೆ ಕಾಲೇಜುಗಳು ಆರಂಭ ಆಗಿದೆ. ಈ ಕಾರಣಕ್ಕಾಗಿ ನೋಡ್ತಾ ಇದ್ದ ದೃಶ್ಯಗಳು ಬಂದ್ ಆಗಿರೋದ್ರಿಂದ ಬಸ್ ನಿಲ್ದಾಣದಿಂದ ಬರುವಂಥ ಎಲ್ಲ ಬಸ್ಗಳು ಬಂದ್ ಆಗಿರೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಊರುಗಳು ಹೋಗುವಂಥ ಜನರು ಸಹ ಏನಪ್ಪ ಅಂದರೆ ಬಸ್ಸಿಗಾಗಿ ಕಾಯ್ತಾ ಪರದಾಡ್ತಾ ಇರೋಂಥ ದೃಶ್ಯ ಕಂಡು ಬರ್ತಾ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ಬೊಲೋಡಾ ಕಾರ್ಖಾನೆ ಈಗಾಗಲೇ 1,000 ಎಕರೆ ಪ್ರದೇಶದಲ್ಲಿ ಆರಂಭ ಮಾಡಲು ಉತ್ಸಾಹ ಆಗಿದೆ ಮತ್ತು ಸರ್ಕಾರ ಸಹ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ಕಾರಣಕ್ಕಾಗಿ 54,000 ಕೋಟಿ ವೆಚ್ಚದಲ್ಲಿ ಅಂದರೆ ಬೃಹತ್ ಆದಂಥ ಕಾರ್ಖಾನೆ ಮಾಡಲು ಎಲ್ಲ ಸಿದ್ಧತೆ ಅಂತ ಬೊಲೋಡಾ ಕಾರ್ಖಾನೆ ಮಾಡ್ತಾ ಇದೆ. ಇದು ಮಾಡಿದ್ರಿಂದ ಕೊಪ್ಪಳ ಅಂದರೆ ನಗರ ಆಗಿರ್ಬೋದು ಮತ್ತು ಗ್ರಾಮೀಣ ಪರಿಸರದಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಧೂಳು ಸಾಕಷ್ಟು ಬರುತ್ತೆ ಮತ್ತು ಗಾಳಿ ಬರುತ್ತೆ. ಇದರಿಂದ ಸಾಕಷ್ಟು ಅಂದರೆ ಆರೋಗ್ಯದ ಮೇಲೆ ಏರುಪೇರಾಗುತ್ತೆ ಅನ್ನೋ ಕಾರಣಕ್ಕಾಗಿ ಕೊಪ್ಪಳದ ಜನರು ಮತ್ತು ಕೊಪ್ಪಳ ಎಲ್ಲ ಕನ್ನಡ ಪರ ಸಂಘಟನೆ ಆಗಿರ್ಬೋದು, ದಲಿತ ಪರ ಸಂಘಟನೆ ಆಗಿರ್ಬೋದು ಮತ್ತು ಹೋಟೆಲ್ ಮಾಲೀಕರ ಸಂಘ, ಹೀಗೆ ಸಾಕಷ್ಟು 100ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದೆ ಈ ಬಂದ್ಗೆ. ಅಷ್ಟೇ ಅಲ್ಲ, ಕೊಪ್ಪಳದ ಅಭಿನವ್ ಗವಿಸಿದ್ರಿ ಸ್ವಾಮೀಜಿಗಳು ಸಹ ಯಾವುದೇ ರೀತಿ ಬೊಲೋಡಾ ಕಾರ್ಖಾನೆ ವಿಸ್ತರಣೆ ಮಾಡಂತೆ ಸಹ ಅವರು ಸಹ ಕರೆ ಕೊಟ್ಟಿದ್ದಾರೆ. ಇವತ್ತು ಬಂದ್ನಲ್ಲಿ ಸಹ ಅಂದರೆ ಸ್ವಾಮೀಜಿಗಳು ಸಹ ಭಾಗವಹಿಸಿ ಈ ಬಂದನ್ನು ಯಶಸ್ವಿಗೊಳಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮುಖಂಡಗತಿ ಪಬ್ಲಿಕ್ ಟಿವಿಗಾಗಿ ಕೊಪ್ಪಳ.
ಸ್ಟೀಲ್ ಫ್ಯಾಕ್ಟರಿಯನ್ನ ಓಪನ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ, ಅಭಿವೃದ್ಧಿಯ ದೃಷ್ಟಿಯಿಂದ, ಸ್ಥಳೀಯವಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ದೃಷ್ಟಿಯಿಂದ. ಬಟ್ ಸ್ಥಳೀಯರು ಹೇಳ್ತಾ ಇರುವಂಥದ್ದು, ಸ್ಟೀಲ್ ಫ್ಯಾಕ್ಟರಿ ಓಪನ್ ಆಯಿತು ಅಂದರೆ ವಾಹನ ಸಂಚಾರ ಜಾಸ್ತಿ ಆಗುತ್ತೆ, ಅದರಿಂದ ವಾಯು ಮಾಲಿನ್ಯ ಉಂಟಾಗುತ್ತೆ, ಜೊತೆಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ, ಹಾಗಾಗಿ ಅವಕಾಶ ಕೊಡಬೇಡಿ ಅಂಥೇಳಿ. ನೋಡೋಣ ಈ ತಿಕ್ಕಾಟ, ಈ ಸಂಘರ್ಷ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂಥೇಳಿ. ಈಗ ವಿವಿಧ ಪರ ಸಂಘಟನೆಯ ಕಾರ್ಯಕರ್ತರು ತಾಲೂಕನ್ನೇ ಬಂದ್ ಮಾಡಿ ತಮ್ಮ ಹೋರಾಟ ಮತ್ತು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಹೊಸತನಕ್ಕೆ ಸದಾ ಯಾವಾಗ್ಲೂ ಜನ ಒಗ್ಗಿಕೊಳ್ಳೋಲ್ಲ, ಆರಂಭದಲ್ಲೇ ಒಗ್ಗಿಕೊಳ್ಳಲ್ಲ. ಅದೇನಾದ್ರೂ ಪರಿಸರಕ್ಕೆ ನಿಜವಾಗ್ಲೂ ಕೂಡ ಹಾನಿ ಆಗುತ್ತೆ, ಮಾಲಿನ್ಯ ಆಗುತ್ತೆ ಅಂದಿದ್ರೆ NGT ಇರ್ತಾ ಇತ್ತು, ಮೊದಲೇ ತಡೆಯನ್ನ ಕೊಡ್ತಾ ಇತ್ತು. ಬಟ್ ಮುಂದಿನ ಹಂತದಲ್ಲಿ ಯಾರಾದ್ರೂ ಅಪೀಲ್ ಮಾಡ್ತಾರ ಅನ್ನೋದನ್ನ ನೋಡ್ಬೇಕಾಗತ್ತೆ. ನಾನು ಆಗ್ಲೇ ಹೇಳಿದಾಗೆ ಹೊಸತನಕ್ಕೆ ಸಾಧಾರಣಕ್ಕೆ ಒಪ್ಕೊಳ್ಳಲ್ಲ, ಪ್ರತಿಭಟನೆಗಳು ಇರ್ತವೆ. ಅಂತ ಕಂಪ್ಯೂಟರ್ನ ಇಂಡಿಯಾಗೆ ನಾವು ಪರಿಚಯ ಮಾಡ್ತೀವಿ ಅಂದಾಗ ದೊಡ್ಡ ದೊಡ್ಡ ಹೋರಾಟಗಳೇ ಆಗಿತ್ತು. ಸೊ ನೋಡೋಣ ಮುಂದೆ ಏನಾಗತ್ತೆ ಅಂತ.